ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಬಿಸಿ ಹೆಚ್ಚಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರನ್ನ ಇಲ್ಲಿ ತನಕ ವಶಕ್ಕೆ ಪಡೆದಿದ್ದಾರೆ. ಕಾಲ್ನಡಿಗೆಯಲ್ಲೇ ಹೇಮಾವತಿ ನಾಲೆಯತ್ತ ಪ್ರತಿಭಟನಾಕಾರರು ಹೊರಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನಾಲೆ ಆ ಕಾಮಗಾರಿ ಎಲ್ಲಿ ನಡೀತಾ ಇದೆಯಲ್ಲ ಆ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ನಡ್ಕೊಂಡೇ ಹೋಗ್ತೀವಿ ನಾವು ಅಂತ ಸ್ಪಾಟ್ ಅಲ್ಲೇ ಇಷ್ಟು ವಿಚಾರಗಳನ್ನ ನೋಡಿದಂತಹ ಹಾಗೂ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಜ್ಯೋತಿ ಗಣೇಶ್ ಅವರೇ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ಗಣೇಶ್ ಅವರೇ ನಮಸ್ಕಾರ. ಸದ್ಯಕ್ಕೆ ಎಲ್ರಿಗೂ ಇರುವಂತಹ ಪ್ರಶ್ನೆ, ಇಷ್ಟೊಂದು ವಿರೋಧದ ನಡುವೆ ಕೂಡ ಕಾಮಗಾರಿ ನಡೆಸಲೇಬೇಕು ಅನ್ನುವಂತಹ ಹಠ ಯಾಕೆ ಅಂತ ನೀವು ತುಮಕೂರಿನ MLA ಆಗಿ ಈ ವಿಚಾರಕ್ಕೆ ಉತ್ತರ ಕೊಡೋದಾದ್ರೆ? ತುಮಕೂರು ಜಿಲ್ಲೆನಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ ಮೇಡಮ್. ಪಾವಗಡ ಹೊರತುಪಡಿಸಿ 10 ಕ್ಷೇತ್ರಗಳಿಗೂ ಕೂಡ ಹೇಮಾವತಿ ಋಣ ಇದೆ. ಹೇಮಾವತಿ ಇಲ್ಲ ಅಂದ್ರೆ ನಮ್ಮ ಜಿಲ್ಲೆ ಬೆಂಗಾಡಾಗುತ್ತೆ. ಇವರು ಕುಣಿಗಲ್ನ ನೆಪ ಇಟ್ಕೊಂಡು ಬೇರೆ ಯಾವ್ದೋ ಜಿಲ್ಲೆಗಳು ತಗೊಂಡೋಕೆ ಮುಂದೆ ದೂರಾಲೋಚನೆ ಇಟ್ಕೊಂಡು ಇವರು ದುಷ್ಟ ಯೋಚನೆ ಇಟ್ಕೊಂಡು ಮಾಡೋದಕ್ಕೆ ಇಲ್ಲಿ ರೈತರು ವಿರೋಧ ಮಾಡ್ತಿರೋದು. ಮುಂದಿನ ಪೀಳಿಗೆಯ ವಿಚಾರ ಇದು. ಮುಂದಿನ ಪೀಳಿಗೆಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತದೆ. ಖಂಡಿತವಾಗಿ ಇದಕ್ಕೆ ರೈತರು ಇವತ್ತು ವಾಲಂಟಿಯರ್ ನೋಡಿದ್ರೆ ಈ ಪೊಲೀಸ್ 144 ಸೆಕ್ಷನ್ ಹಾಕರು ಸಾವಿರಾರು ಸಂಖ್ಯೆಯಲ್ಲಿ ಇದಾರೆ. ಇದು ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಇವತ್ತ ಕಾಮಗಾರಿ ನಿಲ್ಸಿದ್ರೆ ನನ್ನ ಲೆಕ್ಕ ಇಲ್ಲೇನಾರ ಒಂದು ಇವತ್ತು ಶಾಂತಿ ಮೂಡ್ಬೋದು. ಇಲ್ಲ ಅಂದ್ರೆ ಯಾರ್ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇದಾರೆ, ಸ್ವಾಮಿಗಳು ಇದಾರೆ. ಇದು ಹೋದ ವರ್ಷನೇ ಡೆಡ್ ಲೈನ್ ಅನ್ನೆಲ್ಲ ಕೊಟ್ಟಿದ್ರಿ ನೀವೆಲ್ಲರೂ ಕೂಡ, ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಕೈಗೆತ್ಕೊಳ್ಬಾರ್ದು ಅಂತ. ಆದ್ರೂ ಎಲ್ಲರ ಮಾತನ್ನು ಮೀರ್ ಹೋಗ್ತಾರೆ ಅಂದ್ರೆ ಏನ್ ಅರ್ಥ ಅನ್ನೋದು ಒಂದು ಪ್ರಶ್ನೆ. ಖಂಡಿತವಾಗ್ಲೂ ಅವ್ರು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಯಾವ್ದೋ ಒಂದಕ್ಕೋಸ್ಕರ ಕೆಲಸ ಮಾಡೋದು ಪ್ರಜಾಪ್ರಭುತ್ವದ ವಿರೋಧ ಇದು. ಕೂರ್ಸಿ ಇವರು ನಮ್ ಜಿಲ್ಲೆಗೆ ಅನ್ಯಾಯ ರೀತಿಯಲ್ಲಿ ಆಗದೆ ಇರೋ ರೀತಿಯಲ್ಲಿ ಜನ ರೊಚ್ಚಿಗೆ ಹೇಳ್ತಿದಾರೆ. ಇವತ್ತು ಆಲ್ರೆಡಿ ಸಾಕ್ಷಿ ಆಗ್ತಾ ಇದೆ. ಜನ ರೊಚ್ಚಿಗೆ ಇವತ್ತು ಸಾವಿರಾರು ಸಂಖ್ಯೆನಲ್ಲಿ ಸೇರ್ತಾ ಇದಾರೆ. ಇಲ್ಲಿ ಯಾರ ಮಾತು ಕೇಳೋದಿಲ್ಲ ಇವತ್ತು. ಖಂಡಿತವಾಗಿಯೂ ಮೇಡಮ್ ಈ ರೀತಿ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಯಾರನ್ನ ಕೇರ್ ಮಾಡ್ಕೊಂಡು ಖಂಡಿತವಾಗಿ ಪ್ರಜಾಪ್ರಭುತ್ವದ ವಿರೋಧ ಇದು. ಇವರು ಇವತ್ತಿನ ಬರ್ತಿರೋ ಜನ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ. ಈಗ ಈ ಹೇಮಾವತಿ ನದಿ ನೀರನ್ನ ಡೈವರ್ಟ್ ಮಾಡೋ ವಿಚಾರದಲ್ಲಿ ನೇರವಾಗಿ ಎಫೆಕ್ಟ್ ಆಗೋದು ಯಾವ್ಯಾವ ಭಾಗ, ತುಮಕೂರಿನ ಯಾವ್ಯಾವ ಭಾಗ ಅಂತ? ಮೇಡಮ್ ನಮ್ಮಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ. ಪಾವಗಡ ಹೊರತುಪಡಿಸಿದ್ರೆ 10 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಹೇಮಾವತಿ ನೀರಲ್ಲಿ ಒಂದಲ್ಲ ಒಂದ್ ರೀತಿ ಇದೆ. ಮಟ್ಟದಲ್ಲಿ ಬೆನಿಫಿಟ್ ಆಗೋದು ತುರುವೇಕೆರೆ, ನೆಕ್ಸ್ಟ್ ಗುಬ್ಬಿ, ನೆಕ್ಸ್ಟ್ ಹಿಂಗಲ್ಲು, ನೆಕ್ಸ್ಟ್ ತುಮಕೂರು ತಾಲೂಕು, ಅದಾನಂತರ ತಿಪ್ಟೂರು, ವಡಗೆರೆ ಮಧುಗಿರಿಗೂ ಕೂಡ ನೀರು ಹೋಗ್ತದೆ ಚಿಕ್ಕನಾಯಕನಹಳ್ಳಿಗೆ. ಆದ್ರೆ ಇದರಿಂದ ಮುನ್ವಲ್ಗೆ ತಗೊಂಡಿ ನೀರು ನೆಪ ಅಷ್ಟೇನೆ. ಇವರು ಗುಬ್ಬಿ ತಾಲೂಕು, ತುಮಕೂರು ತಾಲೂಕು ಎಲ್ಲಾರ್ಗು ಮೇಜರ್ ಆಗಿ ಕೊರಟಗೆರೆ ಮಧುಗಿರಿ ಎಲ್ಲಾರ್ಗು ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ ವಿರೋಧಿಸ್ತೀನಿ. ಕ್ಯಾಬಿನೆಟ್ ಅನುಮೋದನೆನ ಪಡ್ಕೊಂಡೆ ಕಾಮಗಾರಿ ಮಾಡ್ತಿದೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅಲ್ಲಿ ನಿಮ್ ತುಮಕೂರಿಂದ ಇಬ್ಬರು ಸಚಿವರು ಇದ್ರಲ್ಲ ಸರ್, ಲೀಗಲ್ ಅಂತಾರೆ. ಜನರ ಭಾವನೆ ವಿರುದ್ಧ ಮಾಡೋದು ತಪ್ಪಲ್ಲ. ಅಲ್ಲ ತುಮಕೂರಿನ ಭಾಗದ ಇಬ್ರು ಸಚಿವರಲ್ಲಿ ಇದ್ರಲ್ಲ ಅಂತ ಅವ್ರೇನು ಮಾತಾಡ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗ ಅವರೆಲ್ಲ ರಕ್ಷಣೆಗೆ ಬರ್ಲಿಲ್ಲ ಅಂದ್ರೆ ಜನ ವಿಕೋಪಕ್ಕೆ ಹೋಗ್ತಾರೆ. ಆಲ್ರೆಡಿ ರೊಚ್ಚಿಗೆ ಹೇಳ್ತಾ ಇದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಮೇಡಮ್. ಆ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಕೆಲಸ ನಿಲ್ಲಿಸ್ಬೇಕು, ನಿಲ್ಸಿ ಜನರ ಭಾವನೆಗೆ ಬಂಧಿಸ್ಬೇಕು. ಇಲ್ಲ ಅಂದ್ರೆ ಇದು ಯಾರ ಕಂಟ್ರೋಲ್ಗೂ ಸಿಗೋದಿಲ್ಲ. ರೈತರು ಅವರ ಕೈಗೆ ತಗೊಂತಾರೆ ಅವ್ರೆ. ಈಗ ಒಂದು ಜಿಲ್ಲೆಯ ರೈತರಿಗೆ ಅನಾನುಕೂಲ ಆಗಿ ಇನ್ನೊಂದು ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡ್ಕೊಡೋದ್ರಿಂದ ಏನ್ ಲಾಭ ಆಗುತ್ತೆ? ಒಂದ್ ರಾಜ್ಯವಾಗಿ ನೋಡ್ಬೇಕಲ್ವಾ? ಕೇಳ್ಬೇಕು ಮೇಡಮ್. ಇದನ್ನ ಯಾಕೆ ತುಮಕೂರು ನೀರ್ಗೆ ಅವರು ಬೇರೆ ಡ್ಯಾಮ್ ಇಂದ ತಗೊಂಡ್ ಹೋಗಕ್ ಆಗೋದಿಲ್ವರ? ಬೇರೆ ಒಂದ್ ಕೆನಾಲ್ ಮಾಡ್ಕೊಂಡು ತಗೊಂಡೋಗ್ಲಿ. ಆ ಬೆಂಗಳೂರು ಸುತ್ತಮುತ್ತ ಯಾವಾರ ಹೊಸ ಇವ್ರು ಮೇಕೆದಾಟು ಇವೆಲ್ಲ ಆಗ್ತಿದ್ವಲ್ಲ ಅಲ್ಲಿಂದ ನೀರ್ ತಗೊಂಡೋಗ್ಲಿ. ಹಿಂದೆನೆ ಅದು ಅರಕ್ಲು ಮುರುಕ್ಲು ಕೆನಾಲ್ ಇತ್ತು. ಈಗೇನೋ ಯಡಿಯೂರಪ್ಪನವರು ಹಿಂದೆ ಎಲ್ಲ ಒಂದ್ 500-600 ಕೋಟಿ ಕೊಟ್ಟು ಇಷ್ಟು ಮಾಡರ್ನೈಸ್ ಆಗಿದೆ. ಇಲ್ಲಾಂದ್ರೆ ನಮ್ದು ಅರ್ಕುಮರ್ಕು ಆ ಅರ್ಕುಮರ್ಕ್ಲು ಕೆನಾಲ್ ಅಲ್ಲಿ ಎಲ್ಲಾ ಕಡೆ ತಗೊಂಡು ಹೋಗೋದಕ್ಕೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಅನ್ಯಾಯ ಜಿಲ್ಲೆಗೆ ಆಗ್ತದೆ. ತಡೆಗಟ್ಟಕ್ಕೆ ಈ ಒಂದು ಎಕ್ಸ್ಪ್ರೆಸ್ ಕೆನಾಲ್ ನಿಲ್ಲಿಸಬೇಕು ಅನ್ನೋದೇ ಎಲ್ಲರದು ವಾದ. ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಅವರ ಸ್ಟೇಟ್ಮೆಂಟ್ ಆಗಿದೆ. ಒಂದು ಎಷ್ಟೇ ವಿರೋಧ, ಎಷ್ಟೇ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಾವಿವತ್ತು ಕಾಮಗಾರಿ ನಡೆಯೋ ಜಾಗಕ್ಕೆ ಹೋಗ್ತೀವಿ ಅಂತ ಅವರು ಹಠಕ್ಕೆ ಬಿದ್ದಿದ್ದಾರೆ.